ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಸೋಯಾ ಚಂಕ್ಸ್ ಮತ್ತು ಬಟಾಟಿ ಗ್ರೇವಿ ಅಂತ. ಇದು ಭಾಳ ರುಚಿ ಆಗ್ತೈತಿ, ಭಾಳ ಟೇಸ್ಟಿ ಆಗ್ತೈತಿ, ಪ್ರೋಟೀನ್ ರಿಚ್ ಇರ್ತೈತಿ. ಇದನ್ನು ಚಪಾತಿ ಜೊತೆ ಅನ್ನದ ಜೊತೆಗೂ ನೀವು ತಿನ್ಬೋದು, ಡಬ್ಬಿಗೂ ಇದು ಭಾಳ ರುಚಿ ಆಗ್ತೈತಿ. ಈ ರೆಸಿಪಿ ಭಾಳ ಸಿಂಪಲ್ ಐತಿ, ಮಾಡೋದು ಭಾಳ ಜಲ್ದಿನ ಆಗ್ತೈತಿ. ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ಇವತ್ತು ನಾವು ಯೂಟ್ಯೂಬ್ ಚಾನಲ್ ಒಳಗೆ ನೋಡೋಣಂತೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡಾತಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಭಾಳಷ್ಟು ರೆಸಿಪಿ ನಾನು ಹಾಕ್ತಿರ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಈಗ ಫಸ್ಟಿಗೆ ನಾನು ಮಾಡೀನಿ, ಒಂದು ಭಾಂಡಿ ತೊಗೊಂಡಿನಿ. ಎಣ್ಣೆನ ಅವಶ್ಯಕತೆ ಅಲ್ಲ. ಫಸ್ಟಿಗೆ ಮಸಾಲೆಗಳನ್ನವಲ್ಲ ಇದನ್ನು ಹುರ್ಕೋಬೇಕು. ಜಾಸ್ತಿ ಹುರ್ಯಾಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಸುಟ್ಟೋಗೋ ಚಾನ್ಸಸ್ ಇರ್ತೈತಿ. ಒಂದು ಚೂರು ಅದು ಕಲರ್ ಚೇಂಜ್ ಆದರೆ ಸಾಕು. ಇದನ್ನ ಹುರಿದು ಸೈಡ್ ಇಟ್ಕೋಬೇಕು. ನಿಮ್ಗೇನಾದರೂ ಹುರ್ಯಾಕೆ ಟೈಮ್ ಇಲ್ಲ ಅಂತಂದರೆ ಡೈರೆಕ್ಟ್ ಇದೇನು ಮಸಾಲೆ ಸಿಗ್ತಾವಲ್ಲ ರೆಡಿಮೇಡು ನೀವು ಹಾಕ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಚೆಕ್ ಮಾಡಿರಿ. ಇದಕ್ಕೆ ನಾನು ಏನು ಮಾಡೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕಾಶ್ಮೀರಿ ಮೆಣಸಿನ್ಕಾಯಿ ಎರಡೂ ಹಾಕತ್ತೀನಿ. ಹಾಕಿ ಈ ಥರ ತಣ್ಣಗಾದ್ಮೇಲೆ ಈ ಟೈಪ್ ಪೌಡ್ರ್ ಮಾಡ್ಕೊರಿ ನೀವು. ಸಿಂಪಲ್ ಪೌಡರ್ ಇರ್ತೈತಿದೆ. ಮತ್ತು ಇದಕ್ಕೆ ಗ್ರೇವಿ ಬೇಸ್ ಒಂದು ಮಾಡ್ಕೋಬೇಕು ನಾವು. ಅದಕ್ಕಿಂತ ಮುಂಚೆ ಫಸ್ಟಿಗೆ ಏನು ಮಾಡೋಣ, ಸೋಯಾ ಚಿಂಕ್ಸನ್ನ ಕುದಿಸ್ಕೊಳತ್ತೀನಿ ನಾ ಇದ್ರೊಳಗೆ ಏನು ಯೂಸ್ ಮಾಡತ್ತೀನಿ, ಸಣ್ಣ ಸೈಜ್ ಯೂಸ್ ಮಾಡತ್ತೀನಿ. ಕುದಿಸೋವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಬಿಸಿ ನೀರಿನಾಗ ಹಾಕಿಟ್ಬಿಟ್ರೆ ಅವ ಮೆತ್ತಗಾಗ್ತವೆ. ಒಂದೊಂದು ಸೋಯಾ ಚಂಕ್ಸ್ ದೊಡ್ಡ ಸೈಜ್ ಇದ್ರೆ ಏನಕ್ಕೈತಿ, ಬರೀ ಜಸ್ಟ್ ಒಂದು ಅರ್ಧ ನಿಮಿಷ ಅಷ್ಟೇ ಬೇಯಿಸ್ರಿ. ಜಾಸ್ತಿ ಬೇಯಿಸಿದ್ರೆ ಅದು ಗ್ರೇವಿ ಒಳಗೆಲ್ಲನೂ ಬಿಟ್ಕೊಂಡ್ಬಿಡ್ತೈತಿ. ಮತ್ತು ನಾನು ಏನು ಮಾಡೀನಿ, ಸೈಡಿಗೆಲ್ಲ ಬಟಾಟಿನೂ ಹಾಕತ್ತೀನಿ. ಬೇಕಂದ್ರೆ ಹಾಕ್ಬೋದು, ಇಲ್ಲಾಂತೂ ನಡಿತೈತಿ. ಹಾಕಿದ್ರೆ ಭಾಳ ರುಚಿ ಬರ್ತೈತಿ. ಮತ್ತು ಗ್ರೇವಿದೇನು ಟೆಕ್ಸ್ಚರ್ ಇರ್ತೈತಿಲ್ಲ, ಸ್ವಲ್ಪ ಥಿಕ್ ಬರ್ತೈತಿ. ಮತ್ತು ಬಟಾಟಿ ಎಲ್ಲದ್ರ ಜೊತೆನೂ ಹೋಗ್ತೈತಲ್ಲ, ಅದ್ರ ಸಂಬಂಧ ಈ ಟೈಪ್ ಹಿಂಗೆ ಚಲೋ ತಂಗಿ ಕುದಿಸೋ ತನಕ ಹಿಂಗೆ ಮಾಡ್ಕೊರಿ ನೀವು. ಅದೇ ಪಾತ್ರೆಗೆ ಏನು ಮಾಡೀನಿ, ನಾನು ಒಂಚೂರು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡು ಒಂದು ಉಳ್ಳಾಗಡ್ಡಿನ ಉದ್ದಾಗೆ ಹಚ್ಕೊಂಡೀನಿ. ಇದನ್ನು ಚಲೋ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರ್ಕೋರಿ. ಮೀಡಿಯಮ್ ಫ್ಲೇಮ್ನಾಗಿಟ್ಟು ಹುರ್ಕೋರಿ, ನಡಿತೈತಿ. ಇದಕ್ಕೇನು ಮಾಡೀನಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಹಾಕಿ ಇದನ್ನು ಚಲೋ ಇದ್ರೊಳಗೆ ಫ್ರೈ ಮಾಡ್ಕೊರಿ. ಇದು ಸ್ವಲ್ಪ ಕಲರ್ ಈ ಟೈಪ್ ಚೇಂಜ್ ಆದರೆ ಸಾಕು. ಮತ್ತು ಒಂದೂವರೆ ಟೊಮೆಟೊನ ಇದಕ್ಕೆ ಹಾಕ್ಕೊಂಡೀನಿ ನಾನು. ಟೊಮೆಟೊ ಜಾಸ್ತಿ ಆದರೂ ನೀವು ಹಾಕೋಬಹುದು, ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬಹುದು. ನಾನಿಲ್ಲೇ ಒಂದಕ್ಕೆ ಒಂದು ಹಾಕ್ಕೊಂಡೀನಿ. ಈ ಥರ ಚಲೋ ಹುರ್ಕೋರಿ. ಇದನ್ನು ಬೇಕಂದ್ರೆ ನೀವು ಮುಚ್ಚಿಟ್ಟನ್ನು ಬೇಯಿಸ್ಬೋದು, ಜಲ್ದಿನ ಬೇಯ್ತೈತವಾಗ. ನಾನಿಲ್ಲಿ ಮುಚ್ಚಿಟ್ಟು ಒಂದು 2 ರಿಂದ 5 ನಿಮಿಷ ಅಷ್ಟೇ ಬೇಯಿಸಾಕತ್ತೀನಿ. ನೋಡ್ಬೋದು ಹಿಂಗೆ ಚಲೋ ಹಿಂಗೆ ಮೆತ್ತಗಾಗೈತಿ. ಎಷ್ಟು ಚಲೋ ಬೇಯ್ತಿರಲ್ಲ ಅಷ್ಟು ಚಲೋ ಗ್ರೇವಿ ರುಚಿ ಬರ್ತೈತಿ. ಈ ಟೈಪ್ ನೀವು ಬೇಯಿಸ್ಕೊತಿರಲ್ಲ, ಇದನ್ನು ತಣ್ಣಗೆ ಆದಮೇಲೆ ಪೂರ್ತಿ ನುಣ್ಣಗಾಗಿ ಮಿಕ್ಸಿ ಈ ಟೈಪ್ ಅದನ್ನ ಹಿಂಗೆ ರುಬ್ಕೋಬೇಕು ನೀವು. ಈ ಗ್ರೇವಿನೂ ರೆಡಿ ಆಗೈತಿ, ಮಸಾಲೆನೂ ರೆಡಿ ಆಗೈತಿ. ಈಗ ಅಡುಗೆ ಸ್ಟಾರ್ಟ್ ಮಾಡೋಣ. ಅದ ವಾಪಸ್ ನಾನು ಪಾತ್ರೆ ತೊಗೊಂಡು ಒಂದೇ ಪಾತ್ರೆ ಒಳಗೆ ಅಡುಗೆ ಮಾಡತ್ತೀನಿ. ನಾನು ಜಾಸ್ತಿ ಏನು ಯೂಸ್ ಮಾಡತ್ತಿಲ್ಲ. ಅದೇ ಪಾತ್ರೆ ಒಳಗೆ ಮತ್ತು ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡಿನಿ. ಮತ್ತು ಒಂದು ಅರ್ಧ ಉಳ್ಳಾಗಡ್ಡಿನ ಸಣ್ಣಗೆ ಮೀಡಿಯಮ್ ಸೈಜ್ ಇರೋ ತನಕ ಹಂಗೆ ಸಣ್ಣಗೆ ಅಷ್ಟು ಹಾಕೋರಿ. ಹಾಕಿ ಫಸ್ಟಿಗೆ ನಾನು ಅದು ಒಣ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಮಸಾಲಾನ ಇದಕ್ಕೆ ಹಾಕೊಳತ್ತೀನಿ. ಹಾಕಿದ್ದು ಎಣ್ಣೆ ಒಳಗೆ ಚಲೋ ಕಲರ್ ಬರೋ ತನಕ ಫ್ರೈ ಮಾಡಿರಿ. ಒಂಚೂರು ಏನಾರ ಹೊತ್ತಾಕತ್ತೈತೆ ಅನಿಸಿದ್ರೆ ಒಂಚೂರು ನೀರು ಹಾಕ್ರಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಮತ್ತು ಇದಕ್ಕೆ ಉಪ್ಪು, ಅರಿಶಿಣ ಮತ್ತು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇರ್ತಲ್ಲ ಅದನ್ನು ಹಾಕತ್ತೀನಿ. ಅದ್ರ ಹಾಕೋದ್ರಿಂದ ಕಲರು ಚಲೋ ಬರ್ತೈತಿ. ಇದನ್ನು ಚಲೋ ಫಸ್ಟಿಗೆ ಬೇಯಿಸ್ಕೊರಿ ನೀವು. ನೀರೆಲ್ಲ ಹೋಗ್ಬೇಕು. ಆಮೇಲೆ ಇದೇನು ಮಸಾಲೆ ಇರ್ತಲ್ಲ ಎಣ್ಣೆ ಬಿಟ್ಕೋಬೇಕು. ನೋಡಿರಿ ಈ ಥರ ಎಣ್ಣೆ ಬಿಟ್ಕೊಂಡಿತ್ತು ಆಲ್ರೆಡಿ. ಇದಕ್ಕೇನು ಮಾಡತ್ತೀನಿ, ನಾನೀಗ ಬೇಯಿಸಿ ಇಟ್ಕೊಂಡಿದ್ದಲ್ಲ ಸೋಯಾ ಚಂಕ್ಸ್ ಮತ್ತು ಬಟಾಟಿ ಅದನ್ನು ಹಾಕತ್ತೀನಿ. ಇದ್ರೊಳಗೆ ನೀವು ಪನ್ನೀರು ಯೂಸ್ ಮಾಡ್ಬೋದು, ಬಟಾಟಿ ಯೂಸ್ ಮಾಡ್ಬೋದು, ಮಿಕ್ಸ್ ವೆಜ್ ಮಾಡ್ಬೋದು. ನೀವು ಏನು ರೆಸಿಪಿ ಮಾಡಿದ್ರೂ ಗ್ರೇವಿ ಬೇಸ್ ಸೇಮ್ ಇರ್ತೈತಿ. ನೋಡಿರಿ ಈ ಥರ ಕಲರ್ ಎಷ್ಟು ಚಲೋ ಬಂದೈತಿ. ಆಮೇಲೆ ನಾನೇನು ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲೆ ಅದನ್ನು ಹಾಕತ್ತೀನಿ. ಇದನ್ನು ಹಾಕಿ ಎಲ್ಲ ಚಲೋ ಮಿಕ್ಸ್ ಮಾಡ್ಕೊರಿ. ಜಾಸ್ತಿ ಏನು ಕುದಿಸೋವಂಥ ಅವಶ್ಯಕತೆನೂ ಇಲ್ಲ, ಯಾಕಂದ್ರೆ ನಾವು ಮುಂಚೆನೇ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಚಲೋ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ. ಈ ಥರ ನೋಡಿರಿ ಕಲರು ಎಷ್ಟು ಚಲೋ ಬರ್ತೈತಿ, ಭಾಳ ರುಚಿ ಆಗ್ತೈತಿ. ಸೇಮ್ ರೆಸ್ಟೋರೆಂಟ್ ಒಳಗೆ ತಿಂತಿರಲ್ಲ ನೀವು, ಹಂಗೆ ರುಚಿ ಬರ್ತೈತಿ. ಇದನ್ನು ಮುಚ್ಚಿ ಒಂದು 2 ರಿಂದ 5 ನಿಮಿಷ ಅಷ್ಟೇ, ಜಾಸ್ತಿ ಏನೂ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಇಷ್ಟ ಬೇಯಿಸಿದ್ರೆ ಸಾಕು. ನೋಡ್ಬೋದು ಈಗ ಚಲೋ ಅದೆಲ್ಲ ನೀರು ಬಿಟ್ಕೊಂಡೈತಿ, ಮಸಾಲೆನೂ ಎಲ್ಲ ಚಲೋ ಹೀರ್ಕೊಂಡಿರ್ತೈತಿ, ಲೈಟಾಗಿ ಎಣ್ಣೆನೂ ಬಿಟ್ಕೊಂಡಿರ್ತೈತಿ. ಇದೊಮ್ಮೆ ಮಾಡಿಟ್ಕೊಂಡ್ಬಿಟ್ರೆ ಆರಾಮ್ಸಿ ನೀವು ಡಬ್ಬಿಗೂ ತೊಗೊಂಡು ಹೋಗ್ಬೋದು, ಊಟಕ್ಕೂ ಮಾಡ್ಬೋದು, ಮತ್ತು ರಾತ್ರಿನೂ ನೀವು ತಿನ್ಬೋದು. ಪರಾಟ ಜೊತೆ ಚಲೋ ಆಗ್ತೈತಿ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆನೂ ಚಲೋ ಆಗ್ತೈತಿ. ಇದು ಟ್ರೈ ಮಾಡಿರಿ ಈ ರೆಸಿಪಿಯನ್ನು. ಮತ್ತು ಇದಕ್ಕೆ ಒಂಚೂರು ಮೇಲೆ ಗರಂ ಮಸಾಲ, ಆಮೇಲೆ ಕೊತ್ತಂಬರಿ, ಆಮೇಲೆ ಕಸೂರಿ ಮೇಥಿ ಅಂತಾರಲ್ಲ ಅದನ್ನು ಹಾಕತ್ತೀನಿ. ಅದನ್ನು ಹಾಕಿದ್ರೆ ಸ್ವಲ್ಪ ರುಚಿನೂ ಹೆಚ್ಚಾಗ್ತೈತಿ. ಈ ಥರ ನೋಡಿರಿ, ಈ ಥರ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬರೋ ತನಕ ಸ್ವಲ್ಪ ಬೇಯಿಸ್ಕೋರಿ ಇದನ್ನು.
ಮತ್ತು ನಾನು ಆಗಲೇ ಹೇಳಿದ ನಾ ಒಣ ಮಸಾಲ ನಿಮ್ಗೇನಾದರೂ ಹುರ್ಕೊಳ್ಳೋಂಥದ್ದು ಟೈಮ್ ಇಲ್ಲ ಅಂತಂದ್ರೆ ಧನಿಯಾ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ, ಕಸೂರಿ ಮೇಥಿ, ಆಮೇಲೆ ಸ್ವಲ್ಪ ಬಡೆ ಸೊಪ್ಪಿನ ಪೌಡರ್ ಇದ್ರೆ ಅದನ್ನು ಹಾಕಿದರೆ ರೆಸಿಪಿನೂ ಸೇಮ್ ಬರ್ತೈತಿ. ಒಗ್ಗರಣೆ ಕೊಡಬೇಕಾದ್ರಷ್ಟೇ ನೀವು ಸ್ವಲ್ಪ ಚಕ್ಕಿ, ಯಾಲಕ್ಕಿ, ಲವಂಗ, ಬ್ಯಾಡಗಿ ಮೆಣಸು ಅದನ್ನು ಹಾಕಿ ಅಡುಗೆ ಮಾಡ್ಬೋದು. ಅದು ಸೇಮ್ ರುಚಿ ಬರ್ತೈತಿ. ಬಟ್ ನಾವು ಏನು ಒಣ ಮಸಾಲ ಹುರ್ಕೊಂಡು ಮಾಡ್ತೇವಲ್ಲ ಅದ್ರದ್ದು ರುಚಿ ಭಾಳ ಚಲೋ ಆಗ್ತೈತಿ. ಟ್ರೈ ಮಾಡಿರಿ ಈ ರೆಸಿಪಿ ನೀವು. ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.